ಏನಿಲ್ಲ, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ. ಯಾಕಂದ್ರೆ ಬರಗಾಲದ ಒಂದು ಛಾಯೆ ಇಡೀ ರಾಜ್ಯದಲ್ಲಿ ಇವತ್ತು ಆವರಿಸಿದೆ. ಅದಕ್ಕೆ ತಾಯಿ ಚಾಮುಂಡಿಯಲ್ಲಿ ಇವತ್ತು ಮಳೆ ಬೆಳೆ ಆಗೋದ್ರ ಮೂಲಕ ಒಳ್ಳೆಯ ಒಂದು ಫಸಲು ಬರಲಿ, ರೈತರು ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಒಡೆದ ಮನೆ ಅಂತಾನೆ ಹೇಳ್ತಾರಲ್ಲ ಸರ್, ಏನಕ್ಕೆ ಸರ್ ಒಡೆದ ಮನೆ? ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯಿತು. ಅದಾದ ಮೇಲೂ ಸಹ ಅದರ ಒಂದು ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತು ಯಾರೂ ತಗೋತಾ ಇಲ್ಲ. ಇದೆಲ್ಲ ನೋಡಿಬಿಟ್ರೆ ಎಲ್ಲ ಇಬ್ಬರು ಹೊಂದಾಣಿಕೆ ಆಗಿ, ಕಾಂಗ್ರೆಸ್ ಮತ್ತು BJP ಹೊಂದಾಣಿಕೆ ಆಗಿನೇ ಅಡ್ಡ ಮತದಾನ ಮಾಡಿಸಿರುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ BJPಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ BJP ಕಾರ್ಯಕರ್ತರು, BJP ಕಟ್ಟಿ ಬೆಳೆಸಂಥ ಕರ್ನಾಟಕದ ಏನು ಜನ ಹಿರಿಯರಿದ್ದಾರೆ, ಅವರು ಭಾಳ ಇವರ ಒಂದು ಚಟುವಟಿಕೆಗಳು ನೋಡಿದ್ರೆ ಇವತ್ತು ಭಾಳ ಕೆಟ್ಟ ಅನಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ಗೆ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವಂಬರ್ ಅಲ್ಲಿಗೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂಥ ರಾಜ್ಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದೇನೋ ಒಂದು ಭಾಳ ಪ್ರಭಾವಿ ನಾಯಕರಿದ್ದಾರೆ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ನೋಡಿ, ಇವತ್ತು ದಸರೆ ಬರುವವರೆಗೂ, ಈಗ ವಿಜಯದಶಮಿ ಬರುವವರೆಗೂ ಆ ಭಗವಂತ ಒಳ್ಳೆ ಮಳೆ ಬೆಳೆ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ವಿಜೃಂಭಣೆಯಿಂದ ಮಾಡಬೇಕನ್ನೋಂಥದ್ದು ಏನಿದೆಯಲ್ಲ, ಆ ವಿಜೃಂಭಣೆಯಲ್ಲಿ ಮುಂದಿನ ದಿವಸಗಳಲ್ಲಿ ಆ ದೇವರ ಅನುಗ್ರಹ ಏನಾಗ್ತದೋ ಅದ್ರ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಓಕೆ ಸರ್.